ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹ್ಯಾಪಿ ಶಿವರಾತ್ರಿ. ನಿಜವಾಗ್ಲೂ ಗಾಯ್ಸ್, ಇವತ್ತಿನ ದಿನ ಡಬ್ಲ್ಯೂ ಯಾವುದಾದ್ರೂ ಒಂದು ಪ್ರೀಮಿಯಂ ಲೈವ್ ಇವೆಂಟು ನೈಟ್ ನೋಡೋದಕ್ಕೆ ಸಿಕ್ಕಿದ್ರೆ ಅದ್ರ ಮಜಾನೇ ಬೇರೆ ಇರೋದು. ಜಾಗರಣೆ ಮಾಡ್ತಾ ಆರಾಮಾಗಿ ಅದನ್ನು ಕೂಡ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ಬೋದಾಗಿತ್ತು. ಏನು ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ವೀಕ್ ಡೇಸ್ಗಳಲ್ಲಿ ಡಬ್ಲ್ಯೂ ಪ್ರೀಮಿಯಂ ಲೈವ್ ಇವೆಂಟು ನೋಡೋದಕ್ಕೆ ಸಿಗೋದಿಲ್ಲ. ಅದನ್ನ ಬಿಟ್ರೆ ಈಗ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಸೆಗ್ಮೆಂಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ತನ್ನ ರಿಯಾಕ್ಷನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ರಾಕ್ ಅವರು ಸ್ವಲ್ಪ ಲೇಟ್ ಆಗಿ ರಿಯಾಕ್ಷನ್ನ ಕೊಡ್ತಾರೆ. ಕಳೆದ ವರ್ಷದಿಂದನೂ ಕೂಡ ಇದನ್ನ ನಾವು ನೋಡ್ಕೊಂಡೇ ಬರ್ತಾ ಇದೀವಿ. ಸೆಗ್ಮೆಂಟ್ ಆಗಿ ಒಂದು 3-4 ದಿನ ಆದ್ಮೇಲೆ ನಮ್ಮ ರಾಕ್ ಅವರ ಕಡೆಯಿಂದ ಆ ಒಂದು ವಿಚಾರಕ್ಕೆ ರಿಯಾಕ್ಷನ್ ಬರುತ್ತೆ. ಅಂಡ್ ಈಗ ನಮ್ಮ ರಾಕ್ ಅವರು ಕ್ಯಾರೆಕ್ಟರ್ನ ಬ್ರೇಕ್ ಮಾಡಿ ಮತ್ತೊಮ್ಮೆ ಕ್ಯಾರೆಕ್ಟರ್ನ ಚೇಂಜ್ ಮಾಡಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಶೋ. ವಿ ಗಾಟ್ ಸಮ್ ಡಿಸ್ರಪ್ಟಿವ್ ಮೂವ್ಸ್ ಕಮಿಂಗ್ up, so tune in. Love playing this audience unpredictable character known as final boss. Toronto, I will see you this weekend at elimination chamber ಅಂತ ನಮ್ಮ ರಾಕ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್, ಧನ್ಯವಾದಗಳು. ನೀವು ಸ್ಮ್ಯಾಕ್ ಡೌನ್ ನ ನೋಡಿ ಎಂಜಾಯ್ ಮಾಡಿದ್ರಿ. ನಿಜವಾಗ್ಲೂ ಇನ್ನೂ ಕೆಲವೊಂದಷ್ಟು ವಿಭಿನ್ನವಾದ ಮೂವ್ಸ್ ಗಳನ್ನ ನಾವು ತಗೊಂಡು ಬರ್ತೀವಿ. ನಿಜವಾಗ್ಲೂ ಫೈನಲ್ ಬಾಸ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡೋದ್ರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಮಜಾ ಬರ್ತಾ ಇದೆ. ಅಂಡ್ ಟೊರಾಂಟೊ ಕೆನಡಾ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು ನಿಮ್ನೆಲ್ಲರನ್ನು ಕೂಡ ಮತ್ತೊಮ್ಮೆ ಭೇಟಿ ಮಾಡ್ತೀನಿ ಅಂತ ಕಾರ್ಪೊರೇಟ್ ರಾಕು ತನ್ನ ಫೈನಲ್ ಬಾಸ್ ಕ್ಯಾರೆಕ್ಟರ್ ಬಗ್ಗೆ ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಡಬ್ಲ್ಯೂ ಅಲ್ಲಿ ಇನ್ನೂ ಕೂಡ ತುಂಬಾ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಫೈನಲ್ ಬಾಸ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಈ ಒಂದು ವಿಚಾರನ ಯಾರು ಕೂಡ ಇಷ್ಟಪಡ್ತಾ ಇಲ್ಲ. ರಾಕ್ ಅವರು ಯಾಕೆ ಗುರು ಇಷ್ಟೊಂದು ಕ್ಯಾರೆಕ್ಟರ್ ಚೇಂಜಸ್ ಗಳನ್ನ ಮಾಡ್ತಾ ಇದ್ದಾರೆ. ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮಗೆ ಸಿಮಿಲರ್ ವಿಚಾರ ನೋಡೋದಕ್ಕೆ ಸಿಕ್ತು. ರಾಕ್ ಅವರು ಬಂದ್ರು, ಹೀಲ್ ಟರ್ನ್ ಆದ್ರು, ಮತ್ತೊಮ್ಮೆ ಫೇಸ್ ಟರ್ನ್ ಆದ್ರು, ಮತ್ತೊಮ್ಮೆ ಫೇಸ್ ಆಗಿ ಹೀಲ್ ಆದ್ರು. ಅಂಡ್ ಅದಾದ್ಮೇಲೆ ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದು ಪ್ಯೂರ್ ಬೇಬಿ ಫೇಸ್ ಕ್ಯಾರೆಕ್ಟರ್ ಆಗಿ ನಮ್ಮ ರಾಕ್ ಅವರು ಮಾತಾಡಿದ್ರು. ಇಷ್ಟೊಂದು ಕ್ಯಾರೆಕ್ಟರ್ ಚೇಂಜಸ್ ಗಳು ಬರೀ ಒಂದೇ ಒಂದು ಸೆಗ್ಮೆಂಟ್ ಅಲ್ಲಿ ಯಾವ ಸೆಗ್ಮೆಂಟ್ ಅಲ್ಲಿ ತಾನೇ ನೋಡೋದಕ್ಕೆ ಸಿಗುತ್ತೆ ಅಂತ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಮಾತಾಡ್ಕೋತಾ ಇದ್ದಾರೆ. ಏನೇ ಆಗ್ಲಿ ಗಾಯ್ಸ್, ನಮ್ಮ ರಾಕ್ ಅವರು ಬಂದು ಏನೇ ಮಾಡಿದ್ರು ಕೂಡ ಅದರಲ್ಲಿ ಒಂದು ಕಿಕ್ ಇರುತ್ತೆ. ಅದನ್ನ ನೋಡೋದಕ್ಕೆ ಒಂದು ಮಜವಾಗಿರುತ್ತೆ ಅಲ್ವಾ. ನೋಡೋಣ ಎಲಿಮಿನೇಷನ್ ಚೇಂಬರ್ ಟೊರಾಂಟೋದಲ್ಲಿ ಏನಾಗುತ್ತೆ ಅಂತ. ಸದ್ಯಕ್ಕೆ ನಮ್ಮ ರಾಕ್ ಅವರು ಹೇಳ್ತಾ ಇದ್ದಾರೆ, ನಾನು ಟೆಲಿವಿಷನ್ ಅಲ್ಲಿ ಪ್ಲೇ ಮಾಡ್ತಾ ಇರೋದು ಬರೀ ಕ್ಯಾರೆಕ್ಟರ್ ಮಾತ್ರ, ಕ್ಯಾರೆಕ್ಟರ್ ಆಗಿ ತಗೊಳ್ಳಿ ಅಂತ. ಐ ಥಿಂಕ್ ಇದನ್ನ ಅವರು ತನ್ನ ಮೂವಿ ಹಾಳಾಗಬಾರ್ದು, ಮೂವಿ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತ ಮಾತಾಡ್ತಾ ಇದ್ದಾರೆ ಅನ್ಕೋತೀನಿ. ಯಾಕಂದ್ರೆ ರಾಕ್ ಅವರು ಯಾವ್ದಾದ್ರು ಒಂದು ಮೂವಿನ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಟೆಲಿವಿಷನ್ ಅಲ್ಲಿ ಬಂದು ವಿಲನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವಾಗ ಆಡಿಯನ್ಸ್ ಗಳು ಏನ್ ನೋಡ್ತಾರೆ, ಟೆಲಿವಿಷನ್ ಅಲ್ಲಿ ಸ್ವಲ್ಪ ಜನ ನೋಡಿ ಇದೇನ್ ಗುರು ಇಷ್ಟೊಂದು ಕೆಟ್ಟ ಮನುಷ್ಯನ ಇವನು ಅಂತ ರಾಕ್ ಅವ್ರನ್ನ ಆಸ್ ಎ ವಿಲನ್ನೇ ಕನ್ಸಿಡರ್ ಮಾಡ್ಬಿಡ್ತಾರೆ. ಅಂಡ್ ಅವರ ಮೂವಿಯಲ್ಲೂ ಕೂಡ ಅದೇ ರೀತಿ ನೋಡ್ತಾ ಇರ್ತಾರೆ. ಸೊ ಅದರ ವಿಚಾರವಾಗಿ ನಮ್ಮ ರಾಕ್ ಅವರು ಇಷ್ಟೊಂದು ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಸೊ ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ. ನೋಡೋಣ ಗಾಯ್ಸ್, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರಾಕ್ ಅವರು ಯಾವ ರೀತಿ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಕೊಂಡು ಬರ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮೆಗಾ ಮ್ಯಾಚ್ ಬಗ್ಗೆ. ಈ ಒಂದು ಮ್ಯಾಚ್ ಇನ್ನೂ ಕೂಡ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ, ಗಾಯ್ಸ್ ಲಾಸ್ಟ್ ಚಾನ್ಸು ಈ ಒಂದು ಮ್ಯಾಚ್ ಆಗೋದಕ್ಕೆ ಇನ್ನೂ ಕೂಡ ಇದೆ. ಅದು ರಸಲ್ ಮೇನಿಯಾ 41 ಅಲ್ಲ, ಬದಲಿಗೆ ರಸಲ್ ಮೇನಿಯಾ 42. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ರಾಕ್ ಅವರು ಬಂದು ರಸಲ್ ಮೇನಿಯಾ 42 ನ ನ್ಯೂ ಆರ್ಲೆನ್ಸ್ ಅಲ್ಲಿ ಅನೌನ್ಸ್ ಮಾಡಿರೋದೇ ಈ ಒಂದು ವಿಚಾರಕ್ಕೆ. ಸೊ ರಾಕ್ ಅವರೇ ರಸಲ್ ಮೇನಿಯಾ 42 ನ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಅವರು 100% ರಸಲ್ ಮೇನಿಯಾ 42 ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಪ್ರಾಬಬ್ಲಿ ಅವರ ಲಾಸ್ಟ್ ಮ್ಯಾಚ್ ನಮಗೆ ರಸಲ್ ಮೇನಿಯಾ 42 ಅಲ್ಲೇನೆ ನೋಡೋದಕ್ಕೆ ಸಿಗಬಹುದು. ಅಂಡ್ ರೀಸೆಂಟ್ ಆಗಿ ಇನ್ನ ಒಂದು ಅಪ್ಡೇಟ್ ಬಂದಿತ್ತು. ಆ ಅಪ್ಡೇಟ್ ಏನಪ್ಪಾ ಅಂದ್ರೆ, ರಾಕ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇಲ್ಲ. ಕೋಡಿ ರೋಡ್ಸ್ ಅವರ ಜೊತೆ ಮ್ಯಾಚ್ ಆಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ರಾಕ್ ಅವರು ಕಡೆದಾಗಿ ರೋಮನ್ ರೈನ್ಸ್ ಅವರ ಜೊತೆನೆ ಮ್ಯಾಚ್ ಆಡಿ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಪಿನ್ ಆಗ್ಬೇಕು ಅಂತ ರಾಕ್ ಅವರಿಗೆ ಆಸೆ. ಯಾಕಂದ್ರೆ ಆ ರೀತಿ ಮಾಡೋದ್ರಿಂದ ರಾಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅಲ್ಲಿ ಇನ್ನೂ ಕೂಡ ಓವರ್ ಮಾಡ್ಬೇಕಂತೆ. ರಸಲ್ ಮೇನಿಯಾ 40 ಅಲ್ಲಿ ನಮ್ಮ ರಾಕ್ ಅವರ ಪ್ಲಾನ್ ಇದ್ದಿದ್ದು ಅದೇ ಅಂತೆ, ರೋಮನ್ ರೈನ್ಸ್ ಅವರ ವಿರುದ್ಧ ಮ್ಯಾಚ್ ಆಡಿ ರೋಮನ್ ರೈನ್ಸ್ ಅವ್ರನ್ನ ಓವರ್ ಮಾಡೋದು. ಅದಾದ್ಮೇಲೆ ಕೋಡಿ ರೋಡ್ಸ್ ಅವರಿಂದ ಎಲ್ಲಾ ಪ್ಲಾನ್ಸ್ ಗಳು ಕೂಡ ಹಾಳಾಗಿದ್ರಿಂದ ನಮ್ಮ ರಾಕ್ ಅವರು ಕಡೆದಾಗಿ ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ಜೊತೆ ಮ್ಯಾಚ್ ಆಡೋದಕ್ಕಿಂತ ಮುಂಚೆ ನಾನು ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಪಿನ್ ಆಗೋದಿಲ್ಲ ಅಂತ ಕೋಡಿ ರೋಡ್ಸ್ ಅವರ ಜೊತೆ ಮ್ಯಾಚ್ ಆಡೋದ್ರಿಂದ ನಮ್ಮ ರಾಕ್ ಅವರು ನಿರಾಕರಿಸ್ತಾ ಇದ್ದಾರೆ. ಅಂಡ್ ಅದರಿಂದ ಫೈನಲ್ ಆಗಿ ನಮ್ಮ ರಾಕ್ ಅವರ ಮ್ಯಾಚ್ ರೋಮನ್ ರೈನ್ಸ್ ಅವರ ಜೊತೆ ರಸಲ್ ಮೇನಿಯಾ 42 ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಗೊತ್ತಿಲ್ಲ ಈ ಒಂದು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ. ಬಟ್ ನಮ್ಮ ರಾಕ್ ಅವರು ರಸಲ್
ರಸಲ್ಮೇನಿಯಾ 42ನ ಅವರೇ ಖುದ್ದಾಗಿ ಬಂದು ಅನೌನ್ಸ್ ಮಾಡಿರೋದ್ರಿಂದ ಒಂದು ಫೈನಲ್ ಚಾನ್ಸ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಅಂದ್ರೆ ನಮ್ಮ ರಾಕ್ ಅವರು ಈಗ ಕೋಡಿ ರೋಡ್ಸ್ ಅವರಿಗೆ ಆಫರ್ ಕೊಟ್ಟಿದ್ದಾರಲ್ಲ, ಈ ಒಂದು ಸ್ಟೋರಿ ಲೈನ್ ಅಲ್ಲೇ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಫ್ಯೂಡ್ ನು ಕೂಡ ಬುಕ್ ಮಾಡಬಹುದು. ನಮ್ಮ ರೋಮನ್ ರೈನ್ಸ್ ಅವರಿಗೆ ಎಲ್ಲೋ ಒಂದ್ ರೀತಿ ಫೀಲ್ ಆಗ್ಬಹುದು, ಏನ್ ಗುರು ರಾಕ್ ಅವರು ನನ್ನ ಬ್ರದರ್ ನನ್ನ ಬಿಟ್ಟು ಬೇರೆ ಯಾರನ್ನು ಚೂಸ್ ಮಾಡ್ತಾ ಇದಾರಲ್ಲ, ನನಗೆ ಆ ಒಂದು ಆಫರ್ ನ ಕೊಡ್ತಾ ಇಲ್ವಲ್ಲ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಳಗಿಂದೊಳಗೆ ಜಲಸ್ ಪಡ್ಕೊಂಡು ರಾಕ್ ಅವರ ಜೊತೆ ಫ್ಯೂಡ್ ನ ಮಾಡಬಹುದು. ಅಂಡ್ ಆ ಒಂದು ಫ್ಯೂಡ್ ಫೈನಲಿ ರಸಲ್ಮೇನಿಯಾ 42 ಅಲ್ಲಿ ಎಂಡ್ ಆಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನಿಮ್ಗೆ ಅನಿಸುತ್ತೆ ಗೈಸ್, ಈ ಒಂದು ಮ್ಯಾಚ್ ಆಗೋ ಚಾನ್ಸಸ್ ಇನ್ನೂ ಕೂಡ ಇದೆಯೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.